ಸರ್, ಈಗ ನೀವು ಮಾತು ಹೇಳಿದ್ರೆ ಅಂದ್ರೆ ಗೊಂದಲಗಳು ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾತು ಸರ್. ನಾನು ಸಿದ್ದರಾಮಯ್ಯನವರು ನೋಡ್ರಿ 6ನೇ ತಾರೀಕು ಬಜೆಟ್ ಹಾಕ್ತಾರೆ. ಅವರು ನಿರಂತರವಾಗಿ ನೀವು ಅವ್ರದ್ದು ಡೈಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಬರ್ತಾವಲ್ಲ. ಬೆಳಿಗ್ಗೆಯಿಂದ ರಾತ್ರಿ 7 ಗಂಟೆವರೆಗೂ ಬಜೆಟ್ ಡಿಸ್ಕಷನ್ ಇದ್ದಾರೆ. ಸೈಲೆಂಟ್ ಏನಿದ್ದಾರೆ? ಇಲ್ಲಾಂದ್ರೆ ಎವ್ರಿ ಡೇ ಬಂದು ಬಜೆಟ್ ಇವತ್ತು ಈ ಡಿಪಾರ್ಟ್ಮೆಂಟ್ ಇತ್ತು, ಈ ಡಿಪಾರ್ಟ್ಮೆಂಟಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಮೋರೋವರ್ ನಾವು ಕರ್ನಾಟಕ ಸರ್ಕಾರದ ಫೈನಾನ್ಷಿಯಲ್ ಪೊಸಿಷನ್ ಕನ್ಸ್ಟ್ರೈಂಟ್ಸ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಈ BJP ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ವಿಶೇಷವಾಗಿ ಕರ್ನಾಟಕಕ್ಕೆ ಏನೆಲ್ಲ ಅನ್ಯಾಯ ಮಾಡಿದೆ ಅಂದರೆ, ಈಗ 5,320 ಕೋಟಿ ನಾವು ಇದರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದಕ್ಕೆ? ಅಪ್ಪರ್ ಭದ್ರಾ ಇದಕ್ಕೆ. ಅದು ಈ ಬಜೆಟಲ್ಲಿ ಘೋಷಣೆ ಮಾಡೋದಂತ. ಈ ಬಜೆಟ್ ಘೋಷಣೆ ಮಾಡಿದಾಗ ಅಂದಿನ BJP ಸರ್ಕಾರ ಏನು ಬಸವರಾಜ ಬೊಮ್ಮಾಯಿಯವರು ಅಸೆಂಬ್ಲಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು, ನಮಗೆ ಹಣ ಕೊಡ್ತೀವಿ ಅಂತೇಳಿ. ಅವರು ಹಣನೇ ಕೊಡಲಿಲ್ಲ. ಮತ್ತು ನಿಮಗೆ ಇನ್ನೊಂದು ಪ್ರಮುಖವಾದ್ದು ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಮಿಡ್ಲ್ ಆಫ್ ದಿ ಇಯರಲ್ಲಿ ಟ್ಯಾಕ್ಸ್ ಪ್ಯಾಟರ್ನನ್ನು ಸ್ಲ್ಯಾಬ್ಸನ್ನು ಚೇಂಜ್ ಮಾಡೋದಿಲ್ಲ. ಇನ್ನು ಸೆಸ್ಸನ್ನು ಹಾಕ್ತಾರೆ. ಸೆಸ್ ಹಾಕಿದ್ರೆ ಸೆಸ್ಸಲ್ಲಿ ಬರ್ತಕ್ಕಂಥದ್ದು ಡಿವಿಸಿಬಲ್ ಪೂಲಲ್ಲಿ ಏನು ಟ್ಯಾಕ್ಸಲ್ಲಿ ಬರ್ತದೆ ಆ ಥರ ಸೆಸ್ಸಲ್ಲಿ ಬರೋದಿಲ್ಲ. ಸೆಸ್ ಅಮೌಂಟ್ ಪೂರ್ತಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸೆಸ್ ಹಾಕ್ತಾರೆ. ಆದರೆ ಇವರು GSTನ 28 ಇದ್ದಿದ್ದನ್ನು 18, 15 ಇದ್ದಿದ್ದನ್ನು 5 ಈ ರೀತಿ ಇಳಿಸಿದ್ರಿಂದ ರಾಜ್ಯ ಸರ್ಕಾರಕ್ಕೆ ಈ ವರ್ಷಕ್ಕೆ 13,000 ಕೋಟಿ ಕೊರತೆ ಆಗ್ತದೆ. ಅದೊಂದು ಬಾಬಿಂದ. ಈಗಾಗಲೇ ಗ್ಯಾರಂಟಿಗಳಿಂದ ಸುಮಾರು 58-60 ಸಾವಿರ ಕೋಟಿ ಹೋಗ್ತದೆ. ಇದು ಬರ್ತಕ್ಕಂಥ ಹಣ ಇದೊಂದು 13,000 ಕೋಟಿ ಕಡಿಮೆ ಆಗ್ತದೆ ಅಂತ ಒಂದು ಅಂದಾಜು. ಇದ್ರ ಜೊತೆಯಲ್ಲಿ ಈ JJM ವರ್ಕ್ ಇದೆಯಲ್ಲ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಮಾಡ್ತಕ್ಕಂಥದ್ದು. ಇವರು JJMನಲ್ಲಿ 50% ಕೊಡಬೇಕಾಗಿದ್ದನ್ನು ಕೆಲಸ ಎಲ್ಲ ಮುಗಿತಾ ಬಂದಿದೆ. ಇವರು ಈಗ ನಿಮ್ಮ ರಿಸೋರ್ಸಸ್ಸಲ್ಲೇ ನೀವು ಕೊಟ್ಕೊಳ್ಳಿ, ನಾವು ಕೊಡೋದಿಲ್ಲ ಅಂತೇಳಿ ಈಗ ಹೇಳ್ತಾರೆ. ಇದು ಫೆಡ್ರಲ್ ಸೆಟಪ್ಪಲ್ಲಿ ರಾಜ್ಯ ಸರ್ಕಾರದ ಪಕ್ಷಭೇದ ಇರಬಹುದೇನೋ, ಆದರೆ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಕಾರ್ಯಚಟುವಟಿಕೆಯನ್ನು ಹಿಂದೆ ಯಾವುದೇ ಕೇಂದ್ರ ಸರ್ಕಾರಗಳು ವಿರುದ್ಧವಾಗಿದ್ದಂಥ ರಾಜ್ಯ ಸರ್ಕಾರಗಳ ಮೇಲೆ ಈ ರೀತಿಯಾಗಿ ಆರ್ಥಿಕವಾಗಿ ಗದಾಪ್ರಹಾರಗಳನ್ನು ಮಾಡಿಲ್ಲ. ಈಗ ನಡೀತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಜನತೆಗೆ ಕೇಂದ್ರದ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯ, ದ್ರೋಹ ಅಂತ ಹೇಳಿದ್ರು ಕೂಡ ತಪ್ಪೇನಾಗುತ್ತೆ. ಸರ್, ಈಗ ತಾವು ಹೈಕಮಾಂಡನ್ನೇ ಭೇಟಿಯಾಗಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ. ಆ ಸಂದರ್ಭದಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ತಾವು ತಿಳಿಸಿದ್ರಿ. ಆದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸ್ತೇವೆ ಅಂತ ಹೇಳಿದ್ರ? ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದೀವ್ರಿ. ಪಕ್ಷ ಮತ್ತೆ ಸರ್ಕಾರದ ಹಿತದೃಷ್ಟಿಯಿಂದ ಈ ಗೊಂದಲ ಮುಂದುವರಿತಕ್ಕಂಥದ್ದು ಮಾರಕ ಅಂತ ಹೇಳಿದ್ದೀನಿ. ಅವರಿಂದ ಉತ್ತರ ಏನಿತ್ತು ಅಂತ ವಾಪಸ್? ಉತ್ತರ ಆಯಿತು, ನಾವು ನೋಡ್ತೀವಿ, ಇದೆಲ್ಲ ನಮ್ಮ ಗಮನದಲ್ಲಿದೆ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಅದರಿಂದ ಯಾವತ್ತು ಅವರಿಗೆ ಗಮನಕ್ಕೆ ತರಬೇಕಿತ್ತು, ಅವರು ನಮ್ಮ ಗಮನದಲ್ಲಿದೆ, ನಾವು ಆದಷ್ಟು ಬೇಗ ಅದೇನಿದೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ತಿರ್ಗಿ ಯಾವತ್ತು ಮಾಡ್ತೀರಿ, ಯಾವ ಗಳಿಗೆಗೆ ಮಾಡ್ತೀವಿ ಅಂತ ಕೇಳೋಕ್ಕಾಗ್ತದಾ?